ಜನಸ್ಟ್ರಿ ನ್ಯೂಸ್ಗೆ ಸ್ವಾಗತ. ನಾನು ನಿತಿನ್ ಮಂಜುನಾಥ್. ಹಿಪ್ಪೋ ಹಂಸಿನಿ ಸಾವು, ಸರಣಿ ದುರಂತಗಳಿಗೆ ತೆರೆ. ಶಿವಮೊಗ್ಗದ ತ್ಯಾವರೆಕೊಪ್ಪ ಹುಲಿ ಮತ್ತು ಸಿಂಹಧಾಮದಲ್ಲಿ ಕಳೆದ 1 ತಿಂಗಳಿಂದ ಸುದ್ದಿಯಾಗಿದ್ದಂತಹ ಹಿಪ್ಪೋ ಹಂಸಿನಿ ಇಂದು ಚಿಕಿತ್ಸೆ ಫಲಕಾರಿಯಾಗದ ಸಾವನ್ನಪ್ಪಿದೆ. ಗರ್ಭಪಾತ ಹಾಗೂ ತೀವ್ರ ಸೋಂಕಿನಿಂದ ಬಳಲುತ್ತಿದ್ದ ಹಂಸಿನಿಯ ದೇಹದಾದ್ಯಂತ ವಿಷಕಾರಿಯಾದಂತಹ ಸೋಂಕು ಹರಡಿದ್ದರಿಂದ ಸ್ಥಿತಿ ಗಂಭೀರವಾಗಿತ್ತು. ಶನಿವಾರವೇ ಗರ್ಭಪಾತವಾಗಿದ್ದು ಮರಿ ಮೃತಪಟ್ಟಿತ್ತು ಎಂದು ತಿಳಿದು ಬಂದಿದೆ. ಹಿಪ್ಪೋವನ್ನು ಉಳಿಸಲು ಬನ್ನೇರುಘಟ್ಟ ಮತ್ತು ಮೈಸೂರು ಮೂಲದ ಪಶುವೈದ್ಯರ ತಂಡ ಚಿಕಿತ್ಸೆ ನೀಡುತ್ತಿದ್ದರೂ ಪ್ರಯೋಜನವಾಗಲಿಲ್ಲ. ಡಾಕ್ಟರ್ ಸಮೀಕ್ಷಾ ರೆಡ್ಡಿ ಅವರ ಸಾವಿನ ಬಳಿಕವೂ ಹಂಸಿನಿ ಚೇತರಿಸಿಕೊಂಡಿಲ್ಲ. 2022ರಲ್ಲಿ ಮೈಸೂರು ಮೃಗಾಲಯದಿಂದ ಶಿವಮೊಗ್ಗಕ್ಕೆ ತರಲಾಗಿದ್ದಂತಹ ಹಂಸಿನಿ 3 ಬಾರಿ ಗರ್ಭ ಧರಿಸಿತ್ತು. 2024ರಲ್ಲಿ ಮೊದಲ ಮರಿ ಗಂಡು ಹಿಪ್ಪೋದಿಂದ ಕೊಲ್ಲಲ್ಪಟ್ಟಿದ್ದು, 2025ರಲ್ಲಿ 2ನೇ ಮರಿ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿತ್ತು. ಇದೀಗ 3ನೇ ಮರಿ ಗರ್ಭದಲ್ಲೇ ಮೃತಪಟ್ಟಿದೆ. ಕಳೆದ ಮಾರ್ಚ್ 19ರಂದು ಹಂಸಿನಿಯ ಆರೋಗ್ಯ ತಪಾಸಣೆ ವೇಳೆ ತರಬೇತಿ ಪಶುವೈದ್ಯ ಡಾಕ್ಟರ್ ಸಮೀಕ್ಷಾ ರೆಡ್ಡಿ ಅವರ ಮೇಲೆ ದಾಳಿ ನಡೆದಿದ್ದು, ಗಂಭೀರ ಗಾಯಗೊಂಡ ಅವರು ಮರುದಿನ ಮೃತಪಟ್ಟಿದ್ದರು. ಈ ಮೂಲಕ ಶಿವಮೊಗ್ಗ ಮೃಗಾಲಯದಲ್ಲಿ ನಡೆದ ಸರಣಿ ದುರಂತಗಳಿಗೆ ತೆರೆ ಬಿದ್ದಂತಾಗಿದೆ. ಇದೇ ರೀತಿಯ ನಿರಂತರ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಜನಸ್ಟ್ರಿ ನ್ಯೂಸ್.